ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಇರ್ಬೋದು, ಮಾಜಿ ಸದಸ್ಯರು ಇರ್ಬೋದು, ನಮ್ಮ ಪಕ್ಷದ ಎಲ್ಲ ಮುಖಂಡರು ಇವತ್ತು ಭೇಟಿ ಆಗಬೇಕು. ಬರುವಂತ 9 ಜನರ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿದೆ. ನಾವು ಕೇವಲ ಭಾಷಣ ಮಾಡ್ತೀವಿ, ಕೆಲಸ ಮಾಡೋರು ನೀವು. ಅದಕ್ಕೆ ನಿಮ್ಮನ್ನು ಒಂದ್ಸಾರಿ ಭೇಟಿ ಆಗಬೇಕು. ಕಳೆದ ಸಾರಿ ಯಾವ ರೀತಿ ಚುನಾವಣೆ ಮಾಡಿದ್ರಿ, ಮೇಟಿ ಅವರು ಹೆಚ್ಚು ಮೇಟಿ ಅವ್ರದ್ದು, ಈ ಸಾರಿ ಅದಕ್ಕಿಂತಲೂ ಹೆಚ್ಚು ನಾವು ಪ್ರಯತ್ನ ಪಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಅವರು ಕೂಡ ನಾವು ಗೆಲ್ತೀವಿ ಅಂತ ಮುಸನಲ್ಲಿ ಅವರು ಕೂಡ ಬಂದಿದ್ದಾರೆ. ಅವ್ರು ಹೇಳುವಂಥದ್ದು ಬಹಳಷ್ಟ ಸುಳ್ಳುಗಳನ್ನ, ಈಗೆಲ್ಲ ನಮ್ಮ ಭಾಷೆನಲ್ಲಿ ಬಹಳ ಚೆನ್ನಾಗಿ ಹೇಳೋದು, ಸುಳ್ಳುಗಳನ್ನ ಹೇಳಿಕೆ ಏನು ಲಿಮಿಟ್ ಇಲ್ಲ. ಅವ್ರೆಲ್ಲಾ ಮುಖಂಡರು ಬರ್ತಾರೆ, ಸುಳ್ಳನ್ನ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಅದನ್ನೆಲ್ಲ ತಡೆಗಟ್ಟುವಂತ ಪ್ರಯತ್ನ ನಮ್ಮ ಕಾರ್ಯಕರ್ತರು ಆಗ್ಬೇಕಂತ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ. ಮೇಟಿ ಅವ್ರ ಬಗ್ಗೆ ಹೆಚ್ಚು ಹೇಳೋದು ಅವಶ್ಯಕತೆ ಇಲ್ಲ. ಬಹಳ ಆತ್ಮೀಯರು, ಬಹಳ ಕೆಳಮಟ್ಟದಲ್ಲಿ ನೆಲಮಟ್ಟದಲ್ಲಿ ಅವ್ರನ್ನ ಒಬ್ಬ ರಾಜಕಾರಣಿಯಾಗಿ ಗುರುತಿಸಿಕೊಂಡಿದ್ರು. ಬಹಳ ಅನ್ಯೋನ್ಯತವಾಗಿ ಈ ಭಾಗದಲ್ಲಿ ಸುಮಾರು 40 ವರ್ಷದಿಂದ ರಾಜಕಾರಣ ಮಾಡಿದ್ದಾರೆ. ಅವರ ನಮ್ಮನ್ನ ಇವತ್ತ ಆಕಸ್ಮಿಕವಾಗಿ ಬಿಟ್ಟು ಹೋಗಿದ್ದಾರೆ. ಅವರ ಸ್ಥಾನದಲ್ಲಿ ಅವರ ಪುತ್ರ ಉಮೇಶ್ ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ದೇವೆ. ಅವರಿಗೆ ನಿಮ್ಮ ಆಶೀರ್ವಾದ ಬೇಕಾಗಿದೆ. ಯಾವ ರೀತಿ ಇಂದು HY ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿಯಲ್ಲಿ ಅವ್ರಿಗೂ ಆಶೀರ್ವಾದ ಮಾಡ್ಬೇಕಂತ ನಮ್ಮ ಕಳಕಳಿಯಿಂದ ಕೇಳಕ್ಕೆ. ನಾನು ಬಹುಶಃ ನೀವೆಲ್ಲ ಹೆಚ್ಚು ಅಮ್ಮಿನ ಕಡದವ್ರು ಇದ್ರ ಅಥವಾ ಹೊರಗಿನವ್ರು ಇದ್ರ ಇದ್ರಲ್ಲೇ ಕೈ ಮಾಡ್ರಿ. ಎಷ್ಟು ಜನ ಇದ್ರೆ ಓಕೆ, ಎಷ್ಟು ಜನ ಇದ್ರೆ ಸಾಕು, ಲೀಡ್ ಹಾಕ್ತಿವಿ ನಾವು. ಯಾಕಂದ್ರೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಬಂದಿದ್ವಿ ಅಷ್ಟೇ. ಇಲ್ಲಿ ಪಾಠ ಹೇಳಲಿಕ್ಕೆ ಅವ್ರ ಪಾಠ ಹೇಳೋರು ಬೇರೆ ಬರ್ತಾರ. ಇನ್ನು ನಮ್ಮ ಪಕ್ಷದಿಂದ ನಾವು ಎಕ್ಸಾಮ್ ಅಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಪಾಸ್ ಆಗ್ಬೇಕು ಅಷ್ಟು ಮಾತ್ರ ನಾವು ಎಲ್ಲ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಪಾಠ ಹೇಳಲಿಕ್ಕೆ ಬಂದಿದ್ದೀವಿ. ಹೋಮ್ವರ್ಕ್ ಹೆಂಗ್ ಮಾಡ್ಬೇಕು, UPS KS ಹೆಂಗೆ ಪಾಸ್ ಆಗ್ಬೇಕಂತ ನಿಮಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಿದ್ದೀವಿ. ಈಗಾಗಲೇ ನಮ್ಮ ಕಾರ್ಯಕರ್ತರು ನಿಮ್ ಜೊತೆ ಕೆಲಸ ಮಾಡ್ತಿದ್ದಾರೆ. ಇನ್ನು ಹೆಚ್ಚು ಮಾಡಬೇಕಾಗಿದೆ. ಯಾಕೆ ಒಂದ್ಸಾರಿ ಸುಳ್ಳು ಗೆಲ್ತೈತಿ. ಸುಳ್ಳಿಗೆ ಬಹಳ ಇತಿಹಾಸದಲ್ಲಿ ಗೆದ್ದು ಬಹಳ ಸರಿ ಇದೆ. ನಿಜಾನ ನಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ, ಸಾರ್ವಜನಿಕರಿಗೆ ಹೇಳೋದು ಬಹಳ ಅವಶ್ಯಕತೆ ಇವತ್ತು ಇದೆ. ಅದನ್ನು ನೀವು ಮಾಡ್ತೀರ ಅಂತ ನಿಮ್ಮಲ್ಲಿ ಬಹಳಷ್ಟು ಇದೆ. ನಾವು ಮತ್ತೆ ಬರ್ತೀವಿ, ವಾರ್ಡ್ ವೈಸ್ ನಿಮ್ಮನ್ನು ಮೀಟಿಂಗ್ ತಗೋತೀವಿ. ಇವತ್ತು ಪರಿಚಯ ಮಾಡ್ಕೊಳ್ಳಿಕ್ಕೆ, ನಾನು ನಿಮ್ಮನ್ನು ಒಂದ್ಸಾರಿ ಭೇಟಿ ಆಗ್ಲಿಕ್ಕೆ ಇವತ್ತು ಬಂದಿದ್ದೇವೆ. ಮುಂದಿನ ಸರಿ ಆದಷ್ಟು 14 ವಾರ್ಡ್ ಇದೆ. ಎಷ್ಟಿದೆ ನಿಮ್ಮಲ್ಲಿ? 16 ವಾರ್ಡನ್ನ ಪ್ರತ್ಯೇಕವಾಗಿ ಸಭೆ ಮಾಡ್ತೀವಿ. ಯಾವ ವಾರ್ಡದಲ್ಲಿ ಹೆಚ್ಚು ಕಡಿಮೆ ಆಗಿದೆ, ಹೆಚ್ಚಾಗಿದೆ, ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ಬೇಕಂತ, ಮತ್ತೆ ಜೊತೆಗೆ ನಿಮ್ಮೂರಲ್ಲಿ ಆಗುವಂತ ಅಭಿವೃದ್ಧಿ ಕಾರ್ಯಗಳು ಏನ್ ಬಾಕಿ ಇದೆ, ನಮ್ಮ ಇಲಾಖೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, PW ಇಲಾಖೆಯಿಂದ ಅವರೆಲ್ಲ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ಸಿಗ್ಬಹುದಾದ ಸೌಕರ್ಯಗಳನ್ನ ಯಾವ ರೀತಿ ನಿಮ್ಗೆ ಕೊಡಿಸ್ಬೇಕು. ಮತ್ತೆ ಮುಂದಿನ ಸಾರಿ ನಮ್ಮ ಉಮೇಶ್ ಅವರು ನಿಮ್ ಜೊತೆ ನೇರವಾಗಿ ಬರಬೇಕು. ನಿಮ್ ಕೆಲಸಗಳನ್ನ ಅವರೇ ಮಾಡ್ಬೇಕು ಅನ್ನೋದು ಖುಷಿ. ನಿಮ್ದು ಆಸೆ ಇದೆ, ನಮ್ದು ಅದೇ ರೀತಿ ಆಸೆ ಇದೆ. ಅವ್ರಿಗೊಂದು ಶಕ್ತಿ ಕೊಡೋಣ, ಅವ್ರಿಗೊಂದು ಲೀಡರ್ಶಿಪ್ ಬೆಳೆಸ್ಲಿಕ್ಕೆ ಒಂದು ಅವಕಾಶ ಇದೆ. ಅದಕ್ಕಾಗಿ ನಾವೆಲ್ಲ ನಾಯಕರು ಮತ್ತೆ ಬರ್ತೀವಿ. ಇನ್ನು ಅನೇಕ ನಮ್ಮ ಪಕ್ಷದ ಮುಖಂಡರು, ಮುಖ್ಯಮಂತ್ರಿಗಳು ಬರ್ತಾರೆ, DCM ಅವರು ಬರ್ತಾರೆ, ಶಿವಾನಂದ ಪಾಟೀಲ್ ಅವರು, MP ಪಾಟೀಲ್ ಅವರು, ಅನೇಕ ನಾಯಕರು ನಿಮ್ಮೂರಿಗೆ ಬಂದು ಉಮೇಶ್ ಅವ್ರ ಪರವಾಗಿ, ಕಾಂಗ್ರೆಸ್ ಪರವಾಗಿ ಮತಯಾಚನೆ ಮಾಡ್ತಾರೆ. ತಮ್ಮ ಆಶೀರ್ವಾದ ಬಹಳ ಅವಶ್ಯಕತೆ ಇದೆ. ಇದಕ್ಕಿಂತಲೂ ಈ ಚುನಾವಣೆ ಬಹಳಷ್ಟ ಜಿದ್ದಾಜಿದ್ದಿ ಆಗಿದೆ. ನೀವೆಲ್ಲರೂ ಕಾಂಗ್ರೆಸ್ಸಿನ ನಿಷ್ಠಾವಂತ ಕಾರ್ಯಕರ್ತರು, ಸೈನಿಕರಾಗಿ ಕೆಲಸ ಮಾಡಬೇಕಂತ ವಿನಂತಿ ಮಾಡ್ಕೊಳ್ಳಿಕ್ ಬಂದೇನೆ. ಇನ್ನೊಂದ್ಸಾರಿ ಬಂದಾಗ ವಾರ್ಡ್ ವೈಸ್ ಸಭೆ ಮಾಡಿ ಯಾವ ರೀತಿ ಚುನಾವಣೆ ಮಾಡಬೇಕು, ಯಾವ ರೀತಿ ಉಮೇಶ್ ಅವ್ರನ್ನ ಗೆಲ್ಬೇಕಂತ ನಾವು ಚರ್ಚೆ ಮಾಡೋಣ. ಹಸ್ತದ ಗುರುತಿಗೆ ಉಮೇಶ್ ಅವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ